ದುಡಿತಾರ ಅಂದ್ರೆ ಬಡವರಿಗೆ ಪೂರನೇ ದುಡಿಸ್ಕೊಂಬೋದು ಸರ್ಕಾರ. ಅದು ಕೈ ಬಿಟ್ಟು ಕೂಡಲೇ ಈ ಹಿಂದಿನಂತೆ ಪದ್ಧತಿ ಮ್ಯಾನ್ ಪವರ್ ಏಜೆನ್ಸಿ ಕಡಿತ ಮಾಡಿದ್ದು ವಾಪಸ್ ತಗೊಂಡು ಪುನಃ ಎಲ್ಲಾ ಅಡಿಗೆ ಸಿಬ್ಬಂದಿ ಹೆಚ್ಚಿಗೆ ಮಾಡ್ಬೇಕು ಅಂತ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೀನಿ. ಈಗೇನದ ಈ ಸರ್ಕಾರನು ಕೂಡ ಮಹಾರಾಜರ್ಕಿನ ಹೆಚ್ಚಿಗೆ ದುಷ್ಟ ಅವ್ರಿನ ಕಡಿಮೆ ದುಡಿಸ್ಕೊಂಡಾರ. ಅವ್ರಕಿನ ರಾಜ ಮಹಾರಾಜರ್ಕಿನೂ ಕೂಡ ಹೆಚ್ಚಿನ ಶಿಕ್ಷೆ ಈಗಿನ ಸರ್ಕಾರ ಕೊಡ್ತಾ ಇದೆ. ನಮ್ದೇ ಸರ್ಕಾರ ನಮ್ಗೆಲ್ಲ ಗೆಳೆತನ ಒಂದ್ ಹೇಳಿ ಗೆದ್ದ ಮೇಲೆ ನಮ್ಮನೆ ತುಳ್ಯಾಕ್ ಬಂದಾರ. ಅದು ಸರಿಯಾದ ನೀತಿ ಅಲ್ಲ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ಸರ್ಕಾರಿ ಹಾಸ್ಟೆಲ್ ನೌಕರರು ಕಳೆದ ವರ್ಷ 2025 ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಿರಂತರ ಹೋರಾಟ ನಡೆಯುತ್ತಿದ್ರು. ರಾಜ್ಯವ್ಯಾಪ್ತಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿಸಿ ನಮಗೆ ಬೀದರ್ ಮಾದರಿ ಸೊಸೈಟಿ ಮಾಡ್ರಿ ಮತ್ತು ಕನಿಷ್ಠ ವೇತನ ಮಿನಿಮಮ್ ಹೆಚ್ಚಿಗೆ ಮಾಡ್ರಿ ಅಂತ ಹೋರಾಟ ನಡೆದಾಗ ಸರ್ಕಾರ ಒಪ್ಕೊಂಡಿದೆ. ಸರ್ಕಾರ ಕನಿಷ್ಠ ವೇತನ 25,714 ರೂಪಾಯಿ ಜಾರಿ ಮಾಡ್ತೀವಿ ಅಂತ ಹೋದ ವರ್ಷ ಮಾರ್ಚ್ ತಿಂಗಳದಾಗ ಒಪ್ಪಿದ್ದು. ಅದು ಇಲ್ಲಿ ತನಕ ಈಗ ಮಾರ್ಚ್ ಮುಗಿದೋಯ್ತು, ಇನ್ನಿವರೆಗೆ ಜಾರಿ ಮಾಡ್ಲಿಕ್ಕಾಗಿಲ್ಲ. ಇವತ್ತು ನಾವು ಅವ್ರಿಗೆ ಹೇಳೋದಿಷ್ಟೇ, ನೀವು ಒಪ್ಕೊಂಡಿದ್ದೇ ಜಾರಿ ಮಾಡಿ. ಅತ್ಯಂತ ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದಾಗ ಇವತ್ತು ಅವ್ರು ಕೊಡ್ತಕ್ಕಂಥ ಸ್ಯಾಲ್ರಿ ಏನೂ ಆಗಲ್ಲ. ಮತ್ತು ಇವ್ರಿಗೆ ನಾಚಿಗೆ ಬರ್ಬೇಕು ಸರ್ಕಾರದಾಗ. 4 ವರ್ಷ ಹಿಡಿದು ಮಿನಿಮಮ್ ಏಜ್ ಹೆಚ್ಚಿಗೆ ಮಾಡೇ ಇಲ್ಲ. ಪ್ರತಿ ವರ್ಷ 200-300 ರೂಪಾಯಿ ಮಾತ್ರ ಬಿಟ್ರೆ ಇವರು ಏನ್ ಮಾಡ್ಬೇಕು, 3 ವರ್ಷಕ್ಕೊಮ್ಮೆ ವೇತನ ರಿವೈಸ್ ಮಾಡ್ಬೇಕು, ಮಾಡಿಲ್ಲ. ಅದಕ್ಕೆ ಅದು ಹೋದ ವರ್ಷ ಮಾಡಿದ್ದು ಇಲ್ಲಿವರೆಗೆ ಕೊಟ್ಟಿಲ್ಲ. ಅರಿಯರ್ಸ್ ಮಾಡಿ ಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ವರ್ಷದಿಂದ ಪೂರ್ತಿಯಾಗಿ 25,714 ರೂಪಾಯಿ ಹಿಡಿದು ಎಲ್ಲರಿಗೆ ಅರಿಯರ್ಸ್ ಮಾಡಿ ಕೊಡ್ಬೇಕು. ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡ್ಬೇಕು. ಆ ಸೊಸೈಟಿಗೆಲ್ಲ ಮ್ಯಾನ್ ಪವರ್ ಏಜೆನ್ಸಿಗಳು ಏನೋ ಕೋರ್ಟಿಗೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ ಅಂದ್ರೆ ಹೆಂಗದು? ಅದು ಏನೇ ಹೋಗ್ಲಿ ಅವರು ಇವತ್ತು ಅವರು ಒಂದು ಉಪಸಮಿತಿ ಅಂತ ಮಾಡ್ಯಾರ. ಉಪಸಮಿತಿ ಮೂಲಕ ಇವತ್ತು ನಾವು ಹೇಳ್ತೇವೆ, ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡ್ಲಕ್ಕ ಕೂಡಲೇ ಪ್ರಾರಂಭ ಮಾಡ್ಲಿ, ವಾರಕ್ಕೊಂದು ರಜೆ ಕೊಡ್ಲಿ, ಸಿಬ್ಬಂದಿ ಕಡಿತ ಮಾಡ್ಯಾರ. ಈ ಹಿಂದೆಂದು ಇರದಂತ 40-50 ವರ್ಷ ಹಿಡಿದು ಎಂದ ಹಾಸ್ಟೆಲ್ ಪ್ರಾರಂಭ ಆಗ್ಯದ. 50 ಮಕ್ಕಳಿಗೆ 3 ಜನ ಇದ್ರು, 100 ಮಕ್ಕಳಿಗೆ 6 ಜನ ವಾಚ್ಮ್ಯಾನ್ ಹಿಡಿದು 6 ಜನ ಇದ್ರು. ಅಂತದ್ ಹೋಗಿ ಈಗ ಉಲ್ಟಾ 4 ಜನ ಸಿಬ್ಬಂದಿ ಇರ್ಬೇಕು ಅಡಿಗೆಗೆ ಅಂತೇಳಿ ಹೊಸ ಕಾನೂನು ತಂದಾರ. ಅಂದ್ರೆ ಉದ್ದೇಶನು ದುಡಿತಕ್ಕಂಥ ಜನಕ್ಕೆ ಇನ್ನಷ್ಟು ಜಾಸ್ತಿನೇ ದುಡಿಸ್ಕೋಬೇಕಂತ ಸರ್ಕಾರ ಬಲ್ಲಿ ಬಂದ. ಮ್ಯಾನ್ ಪವರ್ ಕಡಿಮೆ ಮಾಡ್ಲತ್ತಾರೆ ಏಜೆನ್ಸಿ. ಮ್ಯಾನ್ ಪವರ್ ಕಡಿಮೆ ಮಾಡಿ ಇವತ್ತು ಕೆಲಸದ ಹೊರೆ ಹೆಚ್ಚಾಗಿ ಎಷ್ಟೋ ನಮ್ಮ ಹೆಣ್ಮಕ್ಳು ಬಿಡು ಇಲ್ಲದೆ ಕೆಲ್ಸಕ್ಕೆ ಅನಿವಾರ್ಯವಾಗಿ ಹೋಗ್ಬೇಕಾಗ್ತದೆ ಕೆಲ್ಸಕ್ಕೆ. ಯಾವ ರೀತಿ ಅಂತಂದ್ರೆ ಒಂದು ಹಾಸ್ಟೆಲ್ 50 ಮಕ್ಕಳಿಗೆ 2 ಇರ್ತಾರೆ. ಒಬ್ಬಾಕಿಗೆ ಜ್ವರ ಗಿರ ಏನಾರು ಬಂತು ಅಂದ್ರೆ ಆಕಿ ಎಲ್ಲಿಗೆ ಹೋಗ್ಬೇಕು? ಆಕಿ ಒಬ್ಬಕ್ಕೆ ದವಾಖಾನಿಗೆ ಹೋದ್ರೆ ಹಾಸ್ಟೆಲ್ಲೇ ಬಂದಾಗ್ಬಿಡ್ತದೆ, ಮತ್ತು ಮಕ್ಕಳ ಗದ್ದಲೆ ಎದ್ದು ಬಿಡ್ತದೆ. ಹಿಂಗಾಗಿ ಇವತ್ತು ಸಿಬ್ಬಂದಿ ಕಡಿತ ಮಾಡಿದ್ದು ಸರ್ಕಾರ ಸಮಂಜಸ ಅಲ್ಲ. ಅದು ಇವತ್ತು ಮೊದಲೇ ಹಂಗಿತ್ತು, ಅದೇ ರೀತಿ ಸಿಬ್ಬಂದಿ ಮಾಡಬೇಕು. ಕ್ರೈಸ್ಟ್ ವಸತಿ ನಿಲಯಗಳಲ್ಲಿ ಇವತ್ತು 2018ರಿಂದ ಏನು ಪ್ರಾರಂಭ ಆಗ್ಯಾವ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಸತಿ ಶಾಲೆಗಳಿಗೆ 7 ಜನ ಸಿಬ್ಬಂದಿ ಕೊಟ್ರೆ. ಅದು ಮೊದಲೆಲ್ಲ 11 ಜನ ಇದ್ರು, ಈಗ 7 ಕೊಟ್ರೆ. ಅದು 7 ಮಟ್ಟ ಸರಿಯಲ್ಲ, 11 ಜನನೇ ಕೊಡಬೇಕು. ದುಡಿತಾರಂದ್ರೆ ಬಡವರಿಗೆ ಪೂರನೇ ದುಡಿಸ್ಕೊಂಬೋದು ಸರ್ಕಾರ ನೀತಿ ಸರಿಯಲ್ಲ. ಅದು ಕೈ ಬಿಟ್ಟು ಕೂಡಲೇ ಈ ಹಿಂದಿನಂತೆ ಪದ್ಧತಿ ಮ್ಯಾನ್ ಪವರ್ ಏಜೆನ್ಸಿ ಕಡಿತ ಮಾಡಿದ್ದು ವಾಪಸ್ ತಗೊಂಡು ಪುನಃ ಎಲ್ಲ ಅಡಿಗೆ ಸಿಬ್ಬಂದಿ ಹೆಚ್ಚಿಗೆ ಮಾಡ್ಬೇಕು ಅಂತ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೀನಿ. ಇದು ರಾಜ್ಯವ್ಯಾಪ್ತಿ ಇವತ್ತು ಹೋರಾಟ ನಡೆದು ಅದ್ರ ಅಂಗವಾಗಿ ಕಲಬುರಗಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಕೂಡಲೇ ಸರ್ಕಾರ ಎಚ್ಚೆತ್ತು ನಮ್ಮ ಹಾಸ್ಟೆಲ್ ನೌಕರರ ಕನಿಷ್ಠ ವೇತನ ಮೊದಲನೇದಾಗಿ ಆದ್ಯತೆ ಕೊಡಬೇಕು. ಬೀದರ್ ಮಾದರಿ ಮತ್ತು ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ಸು, ಇವೆಲ್ಲ ವಾರದ ರಜೆ ಕಂಪಲ್ಸರಿ ಕೊಡ್ಬೇಕು. ಸರ್, ಎಲ್ಲ ಒಂದ್ ಕಡೆ ಈಗ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಜೀತದಾಳ ಪದ್ಧತಿ ರೀತಿಯಲ್ಲಿ ರಾಜ್ಯ ಸರ್ಕಾರ ತಮ್ಮ ನೌಕರರಿಗೆ ದುಡ್ಡಿಸ್ಕೊಳ್ತಾ ಇದಾರೆ. ಅವ್ರು ಕೊಟ್ಟಾಗ ಮಾತ್ರ ದುಡ್ಡು ಕೊಡ್ಬೇಕು, ಕೊಡದೇ ಇಲ್ಲವೇ ಇಲ್ಲ. ಅವ್ರು ಮಾಡಿದ್ದೆ ರಾಜ್ಯ, ಅವ್ರು ಮಾಡಿದ್ದೆ ನೀತಿ, ಅವ್ರು ಮಾಡಿದ್ದೆ ನಿರ್ಧಾರ ಅನ್ನುವಂಥದ್ದು ಕೇಳ್ಬರ್ತದೆ. ಏನು ಒಂದು ರೀತಿ ಇದು ಸುಮಾರು ಬಾರಿ ಹೋರಾಟಗಳು ಮಾಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಪ್ರಕ್ರಿಯೆನೇ ಬರ್ಲಿಲ್ಲ. ಅದಕ್ಕೆ ಹೇಳ್ತೀನಿ, ಇದು ಜೀತ ಪದ್ಧತಿ ಇದ್ದಂಗೆ ಹಿಂದೆ ರಾಜ ಮಹಾರಾಜರು ದುಡಿಸ್ಕೊತಿರು. ಈಗೇನದ ಈ ಸರ್ಕಾರನು ಕೂಡ ಮಹಾರಾಜರ್ಕಿನ ಹೆಚ್ಚಿಗೆ ದುಷ್ಟ ಅವ್ರಿನ ಕಡಿಮೆ ದುಡಿಸ್ಕೊಂಡಾರ. ಅವ್ರಕಿನ ರಾಜ ಮಹಾರಾಜರ್ಕಿನೂ ಕೂಡ ಹೆಚ್ಚಿನ ಶಿಕ್ಷೆ ಈಗಿನ ಸರ್ಕಾರ ಕೊಡ್ತಾ ಇದೆ. ನಮ್ದೇ ಸರ್ಕಾರ ನಮ್ಗೆಲ್ಲ ಗೆಳೆತನ ಒಂದ್ ಹೇಳಿ ಗೆದ್ದ ಮೇಲೆ ನಮ್ಮನೆ ತುಳ್ಯಾಕ್ ಬಂದಾರ. ಅದು ಸರಿಯಾದ ನೀತಿ ಅಲ್ಲ. ಮಾನವತೆ ದೃಷ್ಟಿಯಿಂದ ಯಾವ ಮನುಷ್ಯ ಎಷ್ಟು ದುಡಿತಾನೆ ಅಷ್ಟೇ ದುಡಿಸ್ಕೋಬೇಕು. ದುಡಿತಾನೆ ಮೊದಲು ಪೂರಾನೇ ಅವ್ರಿಗೆ ಅನಾರೋಗ್ಯ ಬೆಳಪ್ಲೆ, ಅವ ಬೇಮಾರಿ ಬಿದ್ದು ಹಾಸ್ಪಿಟಲ್ ಅಡ್ಮಿಟ್ ಆಗಪ್ಲೇನೆ ಬಿದ್ದರೆ ಸರಿಯಲ್ಲ. ಹಿಂದೆಲ್ಲ ಹೆಣ್ಮಕ್ಳು ಕಟ್ಟಿಗೆಲಿಂದ ಹೊಗಿಲಿಂದ ಕೆಲಸ ಮಾಡ್ಯಾರ, ಕಟ್ಟಿಗೆ ಹಚ್ಚಿ. ಅವಾಗ ಎಷ್ಟೋ ಮಂದಿ ಕಣ್ಗಳು ಹೋಗ್ಯಾವ ಕೆಲಸ ಮಾಡೋದ್ರಿ. ಇವತ್ತು ಗ್ಯಾಸ್ ಬಂದವ ಅಂಬೋದು ಇವತ್ತು ಅವರೆಲ್ಲ ಕಡಿಮೆ ಮಾಡ್ತಾರೆ. ಅಂದ್ರೆ ಕಟ್ಟಿಗೆ ಮಾಡಿದ್ರು ಅಷ್ಟೇ ಅಡಿಗೆ ಮಾಡೇಬೇಕು, ಗ್ಯಾಸ್ ಬಂದ್ರು ಅಡಿಗೆ ಮಾಡೇಬೇಕು.
ಅದಕ್ಕಾಗಿ ಆ ಸಿಸ್ಟಮ್ ಸರಿಯಾದಲ್ಲ. ಎಲ್ಲ ನಮ್ಮ ಅಡಿಗೆ ಸಿಬ್ಬಂದಿಗಳಿಗೆ ಮಿನಿಮಮ್ ಏಜ್ ಕನಿಷ್ಠ ವೇತನ ಜಾರಿ ಮಾಡ್ರಿ, ಯಾರಿಗೆ ತೆಗಿಬೇಡ್ರಿ. ಹೊಸದೇನು ನೇಮಕಾತಿ ಮಾಡ್ತೀರಿ ಅದು ನೇಮಕಾತಿ ಪದ್ಧತಿ ನಿಲ್ಸ್ರಿ, ಇದ್ದವರಿಗೆ ಕಾಯಂ ಮಾಡ್ರಿ, ಇವ್ರಿಗೆ ಸೇವಾ ಭದ್ರತೆ ಕೊಡ್ರಿ. ಬಡವರು ಇಷ್ಟು ವರ್ಷ ದುಡ್ದಿದ್ಕ ಅವ್ರು ಇನ್ನೂ ಒಂದು 10-15 ವರ್ಷ ದುಡಿದ್ರೆ ಅವ್ರಿಗೆ ಏನಾದ್ರು ಸುಖ ಆಗ್ತದ ಅಂತೇಳಿ ಮುಂದೆ ಅವ್ರು ದುಡ್ಕೋತ ಬಂದಾರ. ಈಗ ಏನು ವೇತನ ಹೆಚ್ಚಿಗೆ ಆಗ ಮುಂದೆ ಈ ತೆಗೆಯೋದು, ಸಿಬ್ಬಂದಿ ತೆಗೆಯೋದು ಮಾಡೋದು ಇದೇನಾದ್ರು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಸರ್ಕಾರ ಕನಿಷ್ಠ ಈ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿ ಈಡೇರಿಸ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಹೋರಾಟದ ಮೂಲಕ ವಿನಂತಿ ಮಾಡ್ತೇನೆ. ನನ್ನ ಹೆಸರು ಭೀಮಶೆಟ್ಟಿ ಅಂಪಳಿ ಅಂತೇಳಿ, ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ರಾಜ್ಯ ಅಧ್ಯಕ್ಷ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.